ಅಮ್ಮಂಗೇನು ಆಗಿಲ್ಲ. ಇಲ್ಲ, ನೀನಿಂದ ಏನೋ ಮುಚ್ಚಿಡ್ತಾ ಇದೆ. ಅಮ್ಮ ಅಮ್ಮ ಏನಾಯ್ತಮ್ಮ ನಿಂಗೆ? ಬೇಡ, ಅಮ್ಮಂಗೆ ಸ್ವಲ್ಪ ತಲೆನೋವಿತ್ತಲ್ಲ, ಅದಕ್ಕೆ ಏನು ಅಂತ ಹೇಳ್ತಾ ಇದ್ದೆ ನೀನು? ಬರೀ ತಲೆನೋವಿದ್ರೆ ಯಾರಾದ್ರೂ ಅಡ್ಮಿಟ್ ಮಾಡ್ತಾರ? ಅಮ್ಮಂಗೆ ಏನಾಯ್ತು ಅಂತ ಹೇಳು ಪ್ಲೀಸ್. ಸುಮ್ಮನೆ ಆಯ್ತು, ಹೇಳ್ತೀನಿ. ನಡಿ ನಡಿ. ಅಕ್ಕ ಹೇಳು, ಅಮ್ಮಂಗೆ ಏನಾಯ್ತು ಅಂತ ಹೇಳು. ಹೇಳಕ್ಕ, ಹೇಳು. ಸೀತು, ನೀನ್ ಇತ್ತೀಚೆಗೆ ಹೇಳ್ತಿದ್ದೆ ಗೊತ್ತಾ, ಅಮ್ಮ ಯಾಕೋ ವಿಚಿತ್ರವಾಗಿ ನಡ್ಕೊಳ್ತಿದ್ದಾರೆ ಅಂತ. ಅದಕ್ಕೆ ನಾನು ಅಮ್ಮಂಗಾಗಿರೋ ಆಘಾತಕ್ಕೆ ಆ ರೀತಿ ನಡ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದೆ. ಆದ್ರೆ ಅದು ಸುಳ್ಳಾಗ್ಬಿಡ್ತು ಸೀತು. ನಿಜ ಹೇಳ್ಬೇಕು ಅಂದ್ರೆ ಅಮ್ಮ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಡಾಕ್ಟರ್ ಕೌನ್ಸಿಲಿಂಗ್ ಮಾಡಿ ಅಬ್ಸರ್ವೇಷನ್ ಅಲ್ಲಿಡಿ, 2 ದಿನ ಹಾಸ್ಪಿಟಲ್ ಅಲ್ಲೇ ಇರ್ಲಿ ಅಂತ ಹೇಳಿದ್ರು. ಇನ್ಮೇಲೆ ನಾವು ಅಮ್ಮನ್ನ ಹುಷಾರಾಗಿ ನೋಡ್ಕೋಬೇಕು ಸೀತು. ಅಮ್ಮನ ಮನ್ಸಿಗೆ ಆಘಾತ ಆಗುವಂತ ಯಾವ ವಿಷಯಗಳನ್ನ ನಾವು ಅಮ್ಮಂಗೆ ಹೇಳ್ಬಾರ್ದು. ಅಯ್ಯೋ ಅಮ್ಮ, ಅಕ್ಕ ಯಾಕಕ್ಕ ನಮ್ ಜೀವನದಲ್ಲಿ ಹೀಗೆಲ್ಲ ಆಗ್ತಾ ಇದೆ? ಅಪ್ಪಂಗ್ ನೋಡಿದ್ರೆ ಆಕ್ಸಿಡೆಂಟ್ ಆಗಿ ಮಾತೇ ಆಡದೇ ಇರೋ ಸ್ಥಿತಿಲಿದ್ದಾರೆ. ನಿನ್ನ ಎಂಗೇಜ್ಮೆಂಟ್ ಮುರಿದೋಯ್ತು. ಈಗ ಅಮ್ಮ ನಾವೆಲ್ಲ ಏನ್ ತಪ್ಪು ಮಾಡಿದ್ಬೇಕಾ? ಯಾಕೆ ನಮ್ ಜೀವನದಲ್ಲಿ ಹೀಗಾಗ್ತಾ ಇದೆ? ಸೀತು, ನಮ್ ಜೀವನದಲ್ಲಿ ಇನ್ನೂ ಎಷ್ಟೆಷ್ಟು ಕಷ್ಟಗಳು ಬರುತ್ತೋ ಏನೋ. ಎಲ್ಲಾ ಕಷ್ಟಗಳನ್ನ ನಾವು ಧೈರ್ಯವಾಗಿ ನಿಂತು ಎದುರಿಸ್ಬೇಕು. ನಾವು ಹೆದರ್ಕೋಬಾರ್ದು ಸೀತು, ಹೆದರ್ಕೋಬಾರ್ದು. ಅಲ್ಲ ಅಕ್ಕ, ಬೇರೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದ್ ರೀತಿ ಕಷ್ಟ ಕೊಡ್ತಾನಂತೆ. ಆದ್ರೆ ನಮ್ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟ ಕೊಟ್ಟು ಯಾಕಕ್ಕ ದೇವ್ರ ನಮ್ಮ ಈ ತರ ಸಾಯಿಸ್ತಾ ಇದ್ದಾನೆ? ಯಾಕೆ? ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳಿ? ತಂದೆ ತಾಯಿ ಇಬ್ರು ಈ ತರ ಹಾಸ್ಪಿಟಲ್ ಅಲ್ಲಿ ಇರುವಾಗ ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಾವೇನ್ ತಪ್ಪು ಮಾಡಿದ್ದೀವಿ? ಅಲ್ಬೇಡ. ಅಮ್ಮಂಗೆ ಏನಾಗಿದೆ ಡಾಕ್ಟರ್? ಅವ್ರ ಮನಸ್ಸಿಗೆ ತುಂಬಾನೇ ಆಘಾತ ಆಗಿದೆ ಸಂಗೀತ ಅವರೇ. ಮೊದಲೇ ಅವ್ರದ್ದು ತುಂಬಾ ಸೂಕ್ಷ್ಮವಾದ ಮನಸ್ಸು. ನಂದಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು, ನಿಮ್ಮ ಎಂಗೇಜ್ಮೆಂಟ್ ನಿಂತು ಹೋಗಿದ್ದು ಅವ್ರ ಮನಸ್ಸಿನ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿದೆ. ಅದು ಅಲ್ಲದೆ ಶಾರದಾ ಅವ್ರಿಗೆ ಒಂದು ಹೆಣ್ಣಿಂದ ದೊಡ್ಡ ಮೋಸ ಆಗಿದೆ. ಒಂದೆರಡು ದಿವಸ ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿಸಿ. ಯಾಕೆಂದ್ರೆ ಒಂದೇ ಸರಿ ಅವ್ರನ್ನ ತುಂಬಾ ಪ್ರಶ್ನೆಗಳನ್ನು ಕೇಳಿ ಡಿಸ್ಟರ್ಬ್ ಮಾಡೋದು ಬೇಡ. ಸರಿ ಡಾಕ್ಟರ್, ಹಾಗೆ. ಆಮೇಲೆ ಇನ್ನೊಂದು ವಿಷಯ, ಮೊದಲೇ ಅವ್ರ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಇಂಥದ್ದೆಲ್ಲ ಅವ್ರ ಜೀವನದಲ್ಲಿ ನಡೀಬಾರ್ದಾಗಿತ್ತು, ನಡೆದೋಯ್ತು. ಆದರೆ ಇನ್ನೊಮ್ಮೆ ಈ ರೀತಿ ಆಗದೆ ಇರೋ ತರ ನೀವು ಅವ್ರನ್ನ ನೋಡ್ಕೋಬೇಕಾಗಿದೆ.
ಅಷ್ಟೇ ಶಾಕ್ ಆಗೋ ನ್ಯೂಸ್ ಏನಾದರೂ ತಿಳಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಅವ್ರ ಹೃದಯಕ್ಕಿಲ್ಲ. ನೀವಿನ್ ಹೊರಡಿ. ಜೀವನ ಅನ್ನೋದೆಷ್ಟು ಕಷ್ಟ ಅಲ್ವಾ ಭದ್ರಣ್ಣ? ಆ ದೇವರು ನಮಗ್ ಮೋಸ ಮಾಡೋದಿಲ್ಲ ಅಲ್ವಾ? ಖಂಡಿತ ನಮಗೆ ಮೋಸ ಮಾಡಲ್ಲ ಸಂಗೀತ. ಸರಿ, ಇವತ್ತು ಅಪ್ಪನ ಡಿಸ್ಚಾರ್ಜ್. ನೀನು ಅಮ್ಮನ ಜೊತೆಲಿರೋ, ನಾನು ಅಪ್ಪನ ಮನೆಗೆ ಬಿಟ್ಟು ಬರ್ತೇನೆ. ಸರಿ ಸಂಗೀತ. ನಿಮ್ಮ ರಿಪೋರ್ಟ್ಸ್ ಎಲ್ಲ ಬಂದಿದೆ, ಹಾಗೆ ನಿಮ್ಮ ಬ್ಲಡ್ ರಿಪೋರ್ಟ್ ಕೊಡ್ತೀನಿ, ಅದನ್ನು ಡಾಕ್ಟರ್ ಹತ್ರ ತೋರಿಸಿ. ಓಕೆನಾ? ತಗೊಳ್ಳಿ ಮೇಡಮ್. ಇದರಲ್ಲಿ ಎಲ್ಲ ರಿಪೋರ್ಟ್ಸು ಇದೆ. ಹಾಗೆ ಜೈರಾಮ್ ಅನ್ನೋರು ಬಿಲ್ ಪೇ ಮಾಡಿದ್ದಾರೆ. ಆ ಬಿಲ್ಲು ಕೂಡ ಇದರೆಲ್ಲ ಇದೆ, ತಗೊಳ್ಳಿ. ನಂದಿನಿ, ನೀವು 3 ಜನ ಇಲ್ಲೇ ಇದ್ದು ಅಮ್ಮನ ನೋಡ್ಕೊಳ್ಳಿ. ನಾನು ಅಪ್ಪನ ಮನೆಗೆ ಕರ್ಕೊಂಡು ಹೋಗಿ ಆಮೇಲೆ ಬರ್ತೇನೆ. ಹಾಗೆ ಇದನ್ನ ಭದ್ರಣ್ಣಂಗೆ ಕೊಟ್ಬಿಡು, ಆಮೇಲೆ ಬಂದು ಕಲೆಕ್ಟ್ ಮಾಡ್ತೀನಿ. ಸರಿ ಅಕ್ಕ, ಹಾಗೆ ಆಗಲಿ. ಸುಮಿತ್ರಾ, ರಾಶಿ ಸಂತೋಷನ ಮದುವೆ ಆದಷ್ಟು ಬೇಗ ಮುಗಿದ್ರೆ ಸಾಕು. ಅಮ್ಮ, ಇಂಥ ವಿಷಯದಲ್ಲಿ ಅಣ್ಣ ತುಂಬಾ ಲೇಟ್ ಮಾಡಲ್ಲ. ಈ ಮದ್ವೆನ ಆದಷ್ಟು ಬೇಗ ಮಾಡಿ ಮುಗಿಸ್ತಾರೆ. ಅಮ್ಮ, ನಮ್ ರಾಶಿ ಮುಖ ನೋಡು. ಮದ್ವೆ ಗೊತ್ತಾದ್ಮೇಲೆ ಎಷ್ಟು ಕಳೆ ಆಗಿದೆ. ಹೆಣ್ಮಕ್ಳೇ ಹಾಗೆ ಸುಮಿತ್ರಾ, ಆಗೋ ಸಂತೋಷನ ಮನಸ್ಸಿನಲ್ಲೇ ಅನುಭವಿಸ್ತಾರಲ್ಲ, ಅದಕ್ಕೆ ಆ ಕಳೆ ಅನ್ನೋದು ಅವ್ರ ಮುಖದಲ್ಲಿ ಕಾಣ್ತಾ ಇರುತ್ತೆ. ನಾನು ಯಾವ ಸಂತೋಷನೂ ಅನುಭವಿಸ್ತಾ ಇಲ್ಲ ಅಜ್ಜಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ರಾಶಿ, ನಿನಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ಗೊತ್ತಿದ್ಯಮ್ಮ, ಪ್ಲೀಸ್ ನನ್ಗೆ ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ರಾಶಿ, ತೆಗ್ದೆ ಕಪಾಲ ಬಿಟ್ಟ ಅಂದ್ರೆ. ಸುಮಿತ್ರಾ, 1 ನಿಮಿಷ ಸುಮ್ಮನಿರು. ರಾಶಿ, ಏನ್ ಮಾತಾಡ್ತಿದ್ಯಾ? ಸಂತೋಷನ ಮದುವೆ ಆಗೋದಕ್ಕೆ ನಿನಗೆ ಯಾಕೆ ಇಷ್ಟ ಇಲ್ಲ? ಯಾಕೆ ಅಂದ್ರೆ, ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು, ಹೇಳ್ತೀನಿ. ಪ್ರಾಮಿಸ್ ಯಾರಿಗೂ ಹೇಳಲ್ಲ. ಯಾಕೆಂದ್ರೆ ನಾನಿನ್ನೂ ಓದ್ಬೇಕು, ಅದಕ್ಕೆ. ಮದುವೆ ಆದ್ಮೇಲೂ ಓದ್ಬೋದು ರಾಶಿ. ನಿನ್ನ ಆಸೆಗೆ ಯಾರು ಅಡ್ಡಿ ಬರಲ್ಲ. ಅದು ಹಾಗಲ್ಲ ಅಜ್ಜಿ. ಇನ್ ಹೇಗೆ? ನೀನ್ ಮದ್ವೆ ಆಗಿ ಬೇರೆ ಮನೆಗೇನು ಹೋಗ್ತಿಲ್ವಲ್ಲ, ಇದೇ ಮನೇಲಿ ತರ ಇರ್ತೀಯ. ನೀನ್ ಇಷ್ಟ ಬಂದಾಗ ಇರ್ಬೋದು, ನಿನ್ಗೆ ಯಾರು ಅಡ್ಡಿ ಪಡಿಸಲ್ಲ ಕಣೆ. ಅಮ್ಮ, ನಾನು ಹೈಯರ್ ಎಜುಕೇಶನ್ಗೆ ಅಮೆರಿಕ ಕಳಿಸ್ತೀನಿ ಅಂತ ಹೇಳಿದ್ಯಲ್ಲ. ಹೇಳಿದ್ದೆ, ಅದು ಹಿಂದಿನ ಮಾತು.
ಈಗ ನಿನಗೆ ಅಮೆರಿಕ ಮುಖ್ಯ ಅಲ್ಲ, ನಿನ್ನ ಮದ್ವೆನೇ ಮುಖ್ಯ. ನಿಮ್ಮಪ್ಪ ಅಂತೂ ನಮ್ಮನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗಿದ್ದಾಯ್ತು. ಈಗ ನಮ್ಮ ಪಾಲಿಗೆ ನಮ್ಮ ಅಣ್ಣನೇ ದೇವ್ರು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾವು ನಡ್ಕೋಬೇಕು. ಕಾಶಿ, ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಕೇಳಿ, ಸತ್ಯ ಹೇಳಬೇಕು. ನೀನು ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಅಜ್ಜಿ, ನಾನು ಯಾವತ್ತೂ ಅಂತ ತಪ್ಪು ಮಾಡೋದಿಲ್ಲ. ನಾನು ಯಾರನ್ನೂ ಪ್ರೀತಿಸ್ತಾನೂ ಇಲ್ಲ. ಅಂತ ತಪ್ಪು ಮಾಡಿ ಅಮ್ಮ ಅನುಭವಿಸ್ತಾರ ನರಕ ಯಾತನೆನೇ ಸಾಕು. ಸಾರ್ಥಕ ಆಯ್ತು ರಾಶಿ, ನಿನ್ನ ಈ ಮಾತು ಕೇಳಿ. ಹಾಗಾದ್ರೆ ನೀನ್ ಮದುವೆ ಬೇಡ ಅನ್ನೋದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ ಅಂತಾಯ್ತು. ಮೊಮ್ಮಗಳೇ ಸೊಸೆಯಾಗಿ ಬರ್ತಾ ಇರೋದಕ್ಕೆ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸದ್ಯ ಜಯರಾಮ್ ಎದುರು ಈ ವಿಷಯ ಮಾತಾಡ್ಲಿಲ್ವಲ್ಲ. ಅವನಿಗೆ ಗೊತ್ತಾದ್ರೆ ಅವನೆಷ್ಟು ನೊಂದ್ಕೋತಾನೆ ಗೊತ್ತಾ? ಯಾವತ್ತು ಈ ಮದುವೆ ಬೇಡ ಅನ್ನೋ ಮಾತು ನಿನ್ ಬಾಯಿಂದ ಬರಬಾರ್ದು. ನನ್ನ ಮೇಲೆ ಆಣೆ. ಸುಮಿತ್ರ, ಬಾ ತಿಂಡಿ ತಿನ್ನು. ಶಾರದಾ ಸಿತಾರ ಇಲ್ಲ ಇಲ್ಲಿ? ಸಂಗೀತ, 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 ಏನಾಯ್ತು ಪುಟ್ಟ? ಯಾಕೆ ಅಳ್ತಿದೀಯಾ? ಏನಾಯ್ತು ಅಂತ ಹೇಳು ಕನ್ನ. ಈಗ ಅಳ್ತಾ ಇದ್ರೆ ಭಯ ಆಗುತ್ತೆ ಕಣೆ. ಏನಾಯ್ತು ಹೇಳು ಪುಟ್ಟ, ಏನಾಯ್ತು ಹೇಳು. ಬನ್ನಿ, ಹೇಳು, ಏನಾಯ್ತು ಹೇಳಮ್ಮ. ಅಮ್ಮ, ಅಮ್ಮ, ಏನಾಯ್ತು? ಶಾರದಂಗೆ ಏನಾಯ್ತು? ಅಮ್ಮನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಸಂಗೀತ, ಶಾರದಂಗೆ ಏನಾಯ್ತು? ಏನಾಯ್ತು ಶಾರದಂಗೆ? ಏನಾಯ್ತು ಹೇಳು. ದೊಡ್ಡಮ್ಮ, ಈ ಎಲ್ಲ ಆಘಾತಗಳಿಂದ ಅಮ್ಮನ ಮನಸ್ಸಿಗೆ ತುಂಬಾನೇ ದೊಡ್ಡ ಪೆಟ್ಟು ಬಿದ್ದಿದೆ. ಮೊದ್ಲೇ ತುಂಬಾ ಸೂಕ್ಷ್ಮ ಮನಸ್ಸಿನವರು ಅಮ್ಮ. ಅವ್ರ ಮನಸ್ಸಿಗೆ ಈ ನೋವನ್ನೆಲ್ಲ ತಡ್ಕೊಳ್ಳುವಂತ ಶಕ್ತಿ ಇರ್ಲಿಲ್ಲ ದೊಡ್ಡಮ್ಮ. ಅದಕ್ಕೆ ಡಾಕ್ಟ್ರು ಅಮ್ಮ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಒಂದೆರಡು ದಿನ ಹಾಸ್ಪಿಟ್ಲಲ್ಲೇ ಇರ್ಲಿ ಅಂತ ಹೇಳಿದ್ರು.
ದೇವ್ರೆ, ಯಾಕಪ್ಪ ಈಗ ನಮ್ಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೀಯಾ? ನಾವೇನಿಂತ ಪಾಪ ಮಾಡಿದೀವಿ? ಅಯ್ಯೋ ದೇವ್ರೆ. ಇಲ್ಲ, ನಿನ್ ದೇವ್ರಲ್ಲ, ನಿನ್ ದೇವ್ರಲ್ಲ, ಕಲ್ಲು ಬಂಡೆ ನೀನು, ಕಲ್ಲು ಬಂಡೆ ನೀನು. ದೊಡಮ್ಮ, ನೀವು ಅಪ್ಪನ ನೋಡ್ಕೊಳ್ತಾ ಇರಿ. ನಾನು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ನಮ್ಮನ ಜೊತೆಲಿ ಇರ್ತೀನಿ. ಅಯ್ಯೋ ಸಂಗೀತ, ಏನಮ್ಮ ಇದು? ನನ್ನೆದೆನೆ ಒಡೆದೋಗ್ತಾ ಇದೆ ಕಣೆ. ಇಂಥ ನೋವನ್ನ ನೀನ್ ಯಾಕಮ್ಮ ತಡ್ಕೊತಾ ಇದೀಯ? ನನ್ನ ಕೈಲಿ ಏನಿದೆ ದೊಡ್ಡಮ್ಮ, ನನ್ನ ಕೈಲಿ ಏನಿದೆ ಹೇಳು? ಈ ಬದುಕು ಅನ್ನೋ ಆಟನ ಆಡ್ಸೋನು, ನಿಲ್ಸೋನು, ಮುಂದುವರ್ಸೋನು ಎಲ್ಲ ಅವನೇ. ಇದೆಲ್ಲ ನಮ್ಮ ಹಣೆ ಬರಹ ಅಷ್ಟೇ, ಹಣೆ ಬರಹ. ಏನಮ್ಮ ಇದು? ಏನು ನಮ್ ಗ್ರಾಚಾರ ಇದು? ದೊಡ್ಡಮ್ಮ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಅಪ್ಪನ್ನ ನಾನ್ ನೋಡ್ಕೋತೀನಿ ಕಡೆ, ನಾನ್ ನೋಡ್ಕೋತೀನಿ. ಇದೇನು ಚಿಂತೆ ಮಾಡ್ಬೇಡ ಕಡೆ, ನಾನ್ ನೋಡ್ಕೋತೀನಿ. ದೊಡ್ಡಮ್ಮ, ಬರ್ತೀನಿ. ಜೋಪಾನ ಪುಟ. ಡಾಕ್ಟರ್, ಈಗ ಅಮ್ಮನ ಕಂಡೀಷನ್ ಹೇಗಿದೆ? ಪರವಾಗಿಲ್ಲ ಸಂಗೀತ, ಅವ್ರ ಕಂಡೀಷನ್ ಈಗ ನಾರ್ಮಲ್ ಆಗಿದೆ. ಆದರೆ ಅವ್ರನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅವ್ರಿನ್ನೂ ಎಷ್ಟು ದಿವಸ ಇಲ್ಲೇ ಇರಬೇಕಾಗುತ್ತೆ ಡಾಕ್ಟರ್? 1-2 ದಿವಸ ಇದ್ರೆ ಸಾಕು. ಭದ್ರಣ್ಣ, ನೀನು ಸೀತು ನಂದಿನ ಕರ್ಕೊಂಡು ಮನೆಗೆ ಹೋಗು. ಅಮ್ಮನ ಜೊತೆ ನಾನು ಇರ್ತೀನಿ. ಇಲ್ಲ ಅಕ್ಕ, ನೀನು ಭದ್ರಣ್ಣ ಮನೆಗೆ ಹೋಗಿ, ನಾನು ನಂದಿನಿ ಇಲ್ಲೇ ಇದ್ದು ಅಮ್ಮನ ನೋಡ್ಕೋತೀವಿ. ನೀನು ಆಸ್ಪತ್ರೆಯಲ್ಲಿ ಇಷ್ಟು ದಿನ ಇದ್ದು ಸುಸ್ತಾಗಿದ್ಯಾ. ಭದ್ರ ನನಗೂ ಸರಿಯಾಗಿ ನಿದ್ದೆ ಇಲ್ಲ. ಹೊರಡು. ನೀವೆಲ್ಲರೂ ಮನೆಗೆ ಹೋಗಿ, ನಾನು ಇದು ನೋಡ್ಕೋತೀನಿ. ಬೇಡ ಭದ್ರಣ್ಣ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿದ್ರೆ ಅಮ್ಮನಿಗೂ ಸ್ವಲ್ಪ ಧೈರ್ಯ ಇರುತ್ತಲ್ವಾ? ಅಕ್ಕ, ಯೋಚನೆ ಮಾಡಬೇಡ, ನಾನು ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ. ನೀನು ಹೋಗಿ ರೆಸ್ಟ್ ತಗೋ. ಅಪ್ಪನೂ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹಾಗಲ್ಲ ಸೀತು, ಮಾತಾಡಬೇಡ ಅಕ್ಕ. ನೀನು ಹೋಗು. ಭದ್ರಣ್ಣ ಕರ್ಕೊಂಡು ಹೋಗು. ಹುಷಾರಾಗಿ ನೋಡ್ಕೊಸಿದ್ದಾರ.